ರಸ್ತೆಯೆಲ್ಲ ಚರಂಡಿ ಚರಂಡಿ. ಕೊಚ್ಚೆ ದಾಟಲು ರೈತನ ಹರಸಾಹಸ. ಎಲ್ಲೆಲ್ಲೂ ಕೊಚ್ಚೆ ಕೊಚ್ಚೆ. ಕೊಚ್ಚೆಯಲ್ಲಿ ಎತ್ತುಗಳು ಮುಂದೆ ಬರಲು ಮಿಸುಕಾಡುತ್ತಿವೆ. ಮೊಣಕಾಲು ಉದ್ದದ ಕೆಸರಲ್ಲಿ ತಗಲಾಕೊಂಡು ಚಕ್ಕಡಿ ಎತ್ತುತ್ತಿರುವ ರೈತರು. ಕೊನೆಗೂ ಜರಕ್ ಹೊಡೆದು ಮುಂದೆ ಸಾಗಿದ ಅನ್ನದಾತ. ಮತ್ತೊಂದು ಕಡೆ ಕಿರಿದಾದ ಜಾಗದಲ್ಲಿ ಹೊಲಕ್ಕೆ ಹೋಗಲು ಪರದಾಡುತ್ತಿರುವ ಟ್ರ್ಯಾಕ್ಟರ್ ಡ್ರೈವರ್. ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮದಲ್ಲಿ. ಇದ್ಯಾವುದೋ ಮಳೆಯಿಂದಾದ ಕೆಸರಲ್ಲ, ಇದು ಚರಂಡಿ ನೀರಿನಿಂದಾದ ಕೊಚ್ಚೆ. ಸತತ 10 ವರ್ಷದಿಂದ ರೈತರು ತಮ್ಮ ಹೊಲಗಳಿಗೆ ಹೋಗಲು ಪರದಾಡುತ್ತಿದ್ದಾರೆ. ಯಾಕಂದ್ರೆ ಗ್ರಾಮದ ಚರಂಡಿ ನೀರನ್ನ ರೈತರು ಹೋಗ್ತಾ ಇರೋ ರಸ್ತೆಗೆ ಬಿಡಲಾಗುತ್ತಿದೆ. ಇದರಿಂದ 3 ಕಿಲೋಮೀಟರ್ ದೂರದವರೆಗೆ ಜಮೀನಿಗೆ ಹೋಗಲು ಆಗ್ತಿಲ್ಲ. ಇನ್ನು ಫಲವತ್ತಾದ 100 ಎಕರೆ ಜಮೀನು ಕೂಡ ಕೊಚ್ಚೆ ನೀರಿನಿಂದ ಮುಳ್ಳಿನ ಗಿಡ ಬೆಳೆದು ಪಾಳು ಬಿದ್ದಿದೆ. ಚರಂಡಿ ನೀರು ಹೋಗಲು ಪರ್ಯಾಯ ವ್ಯವಸ್ಥೆ ಮಾಡಿ ರಸ್ತೆ ಮಾಡಿಕೊಡಿ ಎಂದು ರೈತರು ಮನವಿ ಮಾಡ್ತಿದ್ದಾರೆ. ಅವು ಗ್ರಾಮದಿಂದ ಹಿಡಿದು 3 ಕಿಲೋಮೀಟರ್ ರಸ್ತೆ ಬರ್ತಿದೆ. ಒಂದು ಸರ್ವೆ ನಂಬರ್ಲಿಂದ ಹಿಡಿದು 100 ಸರ್ವೆ ನಂಬರ್ ಮಟ್ಟನ ಈ ನೀರು ಹೋಗುತ್ತೆ. ಈ ಹೋಲಿಂದ ಪ್ರತಿಯೊಂದು ತಾಮ್ರಗುಂಡಿ ಮಟ್ಟನ ಹೋಗುತ್ತೆ ಸರ್. ಅಲ್ಲಿ ಮಟ್ಟನ ಅದು ಹಳ್ಳಕ್ಕೆ ಹೋಗುತ್ತೆ. ಆ ಹಳ್ಳಕ್ಕೆ ಹೋಗಿ ನೀರು ಬೀಳಂತ ಮಾಡ್ಬೇಕು. ಅಲ್ಲಿ ಮಟ್ಟನ ದಾರಿ ಮಾಡಿಕೊಡ್ಬೇಕು ನಮ್ಗೆ. ಈ ರಸ್ತೆ ಹಿರೇವಡ್ಡಟ್ಟಿ ಗ್ರಾಮದಿಂದ ತಾಮ್ರಗುಂಡಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುತ್ತದೆ. 3 ಕಿಲೋಮೀಟರ್ ವರೆಗೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾಜಿ ಶಾಸಕ ಕಳಕಪ್ಪ ಬಂಡಿ ಹಾಲಿ ಶಾಸಕ GS ಪಾಟೀಲ್ಗೆ 10 ಬಾರಿ ಮನವಿ ಮಾಡಿದ್ರು ಕ್ಯಾರೆ ಅಂತಿಲ್ವಂತೆ. ಇಲ್ಲಾಂದ್ರೆ ಪ್ರತಿ ವರ್ಷನೂ ಕೂಡ ನಾವು ಸಮಸ್ಯೆ ಆಗತ್ತಾ ಅಂತ ಹೇಳಿ ಪಂಚಾಯತಿಗೆ ಹೋಗೋದು, MLA ಸಾಹೇಬ್ರ ಕಡೆ ಹೋಗೋದು, ಮನವಿ ಕೊಡೋದು ಆಗೈತಿ. ಅದ್ರ ಬಗ್ಗೆ ಯಾವುದು ಕೂಡ ಕ್ರಮ ಆಗ್ತಾ ಇಲ್ಲ. ಹಿಂದ GS ಪಾಟೀಲ್ರ ಹೋದ ಬಂದಾಗ ಅವ್ರು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟರು, ಅದಕ್ಕೂ ಮುಂದೆ ಏನು ಕ್ರಮ ಆಗಲಿಲ್ಲ. ರಾಜ್ಯ ಕೇಂದ್ರ ಸರ್ಕಾರ ರೈತರಿಗಾಗಿ 10 ಯೋಜನೆ ಜಾರಿ ಮಾಡಿದೆ. ಸಂಬಂಧಪಟ್ಟವರು ಯಾವುದಾದ್ರೂ ಯೋಜನೆಯಡಿಯಲ್ಲಿ ರಸ್ತೆ ಮಾಡಬೇಕಿತ್ತು. ಆದ್ರೆ ದಪ್ಪ ಚರ್ಮದ ಅಧಿಕಾರಿಗಳು ಗಡದ್ ನಿದ್ದೆಗೆ ಜಾರಿದ್ದಾರೆ. ನಿಮ್ಮನ್ನ ನಿದ್ದೆಯಿಂದ ಹೇಗೆ ಎಬ್ಬಿಸಬೇಕು ಅಂತ ಸೂಪರ್ 3ಗೆ ಚೆನ್ನಾಗಿ ಗೊತ್ತಿದೆ. ಕೂಡಲೇ ಕೆಲಸ ಕೈಗೆತ್ತಿಕೊಂಡ್ರೆ ಸರಿ, ಇಲ್ಲದಿದ್ರೆ ಸೂಪರ್ ಮಾಂಜಾ ಬೀಳೋದು ಗ್ಯಾರಂಟಿ. ಅನ್ನದಾತ ಬಿತ್ತನೆ ಮಾಡದಿದ್ದರೆ ಬಿಕ್ಕುವುದು ಇಡೀ ನಾಡು ಎನ್ನುವ ನಾಣ್ಣುಡಿಯಂತೆ ಫಲವತ್ತಾದ ಜಮೀನಿದ್ರೂ ಕೂಡ ಅನ್ನದಾತರು ಬಿತ್ತನೆ ಮಾಡದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮದ ರೈತರು ಸಾಕಷ್ಟು ನೊಂದು ಹೋಗಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಹಿರೇವಡ್ಡಟ್ಟಿ ಗ್ರಾಮದಲ್ಲಿ ಸುಮಾರು 12,000ಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ಇಷ್ಟೊಂದು ಜನಸಂಖ್ಯೆ ಇರುವಂಥ ಗ್ರಾಮದ ನೀರನ್ನು, ಚರಂಡಿ ನೀರನ್ನು ಇದೇ ಒಂದು ಹಳ್ಳದ ಮೂಲಕ, ಅಂದರೆ ಇದು ರೈತರ ಜಮೀನಿಗೆ ಹೋಗುವಂಥ ರಸ್ತೆ, ಈ ರಸ್ತೆ ಮೂಲಕ ನೀರನ್ನು ಹರಿಬಿಡಲಾಗ್ತಾ ಇದೆ. ಹೀಗಾಗಿ ಸುಮಾರು 10 ವರ್ಷಗಳಿಂದ ಇದೇ ರೀತಿ ನೀರು ಹರಿದು ಬರ್ತಾ ಇರೋದರಿಂದ ರೈತರ ಜಮೀನುಗಳಿಗೆ ಹೋಗಲು ಸರಿಯಾದ ರಸ್ತೆ ಇಲ್ಲ. ಹೀಗಾಗಿ ರೈತರು ತಮ್ಮ ಫಲವತ್ತಾದ ಜಮೀನಿನಲ್ಲಿ ಬಿತ್ತನೆ ಮಾಡದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ರೈತರ ಜಮೀನಿಗೆ ಹೋಗುವಂಥ ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಆಗಿರೋದ್ರಿಂದ ರೈತರು ಬಿತ್ತನೆ ಮಾಡುವಂಥ ಫಲವತ್ತಾದ ಜಮೀನು ಇವಾಗ ಗಿಡಕಂಟಿಗಳು ಕೂಡ ಜಮೀನಿನಲ್ಲಿ ಬೆಳ್ಕೊಂಡಿದ್ದಾವೆ. ಸುಮಾರು 1,000ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ಈ ದೃಶ್ಯದಲ್ಲಿ ಸಹ ನೋಡಬಹುದು. ಈ ಭಾಗದಲ್ಲಿರುವಂತಹ 100 ಎಕರೆ ಆ ಪ್ರದೇಶದಲ್ಲಿ ರೈತರು ತಮ್ಮ ಜಮೀನುಗಳಿಗೆ ಹೋಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿಂದೆ ಈ ಒಂದು ಜಮೀನಿನಲ್ಲಿ ಮೆಣಸಿನಕಾಯಿ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಬೇರೆ ಬೇರೆ ಬೆಳೆಗಳನ್ನು ಕೂಡ ಬೆಳೀತಾ ಇದ್ರು. ಅಷ್ಟೊಂದು ಫಲವತ್ತಾದ ಈ ಭೂಮಿ ಇವಾಗ ಸಂಪೂರ್ಣವಾಗಿ ಗಿಡಕಂಟೆಗಳಿಂದ ಬೆಳೆದಿದ್ದೆ. ನಮ್ಮ ಪುರಾತನ ಕಾಲದಿಂದನೂ ಕೂಡ ನಮ್ಮ ಪೂರ್ವಜರು ಈ ಒಂದು ಜಮೀನಿನಲ್ಲಿ ಕೃಷಿ ಮಾಡಿಕೊಂಡು ಬರ್ತಾ ಇದ್ರು. ಆದರೆ ಇವಾಗ ಕಳೆದ 10 ವರ್ಷಗಳಿಂದ ಯಾವುದೇ ರೀತಿಯಿಂದ ಕೃಷಿ ಮಾಡಲು ಆಗತ್ತಾ ಇಲ್ಲ ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸುಮಾರು 10 ವರ್ಷಗಳಿಂದ ಈ ಭಾಗದ ಶಾಸಕರಾದಂಥ, ಹಿಂದಿನ ಶಾಸಕರಾದಂಥ BJPಯ ಕಳಕಪ್ಪ ಬಂಡಿ ಆಗಿರ್ಬೋದು, ಇವಾಗಿನ ಹಾಲಿ ಶಾಸಕರಾದಂಥ GS ಪಾಟೀಲ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಯಾರು ಸೂಕ್ತವಾದ ಕ್ರಮ ಕೈಗೊಳ್ತಾ ಇಲ್ಲ. ಹೀಗಾಗಿ ರೈತರು ನಾವು ಬಿತ್ತನೆ ಮಾಡದೆ ಯಾವ ರೀತಿ ಉಳುಮೆ ಮಾಡಬೇಕು, ಜಮೀನನ್ನೇ ನಂಬಿ ಬದುಕು ಸಾಗಿಸ್ತಾ ಇದ್ವಿ. ಆದರೆ ಇವಾಗ ನಮ್ಮ ಜಮೀನು ಈ ರೀತಿ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ಯಾವ ರೀತಿ ಜೀವನ ಮಾಡ್ಬೇಕಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ರೈತರು ಈ ಹಿನ್ನೆಲೆಯಲ್ಲಿ ಇಲ್ಲಿ
ಇರುವಂಥ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿ ಅವರಿಗೆ ಸೂಕ್ತವಾದ ಕ್ರಮ ಆಗ್ತಾ ಇಲ್ಲ. ಹೀಗಾಗಿ ಹಿರೇವಡ್ಡಟ್ಟಿ ಗ್ರಾಮದಿಂದ ತಾಮ್ರಗುಂಡಿಗೆ ಹೋಗುವಂಥ 3.5 ರಿಂದ 4 ಕಿಲೋಮೀಟರ್ ರಸ್ತೆ ಏನಿದೆ, ಈ ರಸ್ತೆಯನ್ನು ಮಾಡಬೇಕು ಮತ್ತು ಪಕ್ಕದಲ್ಲಿ ಚರಂಡಿ ಮಾಡಬೇಕು. ಇಲ್ಲ ಪರ್ಯಾಯವಾಗಿ ಗ್ರಾಮದ ಚರಂಡಿ ನೀರೇನು ಬರುತ್ತೆ ಅದು ಪರ್ಯಾಯವಾಗಿ ಬೇರೆ ಕಡೆ ಹರಿದು ಹೋಗಲು ವ್ಯವಸ್ಥೆ ಮಾಡಬೇಕಂತೇಳಿ ಇಲ್ಲಿಯ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು, ಈ ಭಾಗದ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್. ಇದು ರಸ್ತೆಯಲ್ಲ, ಚರಂಡಿ ಚರಂಡಿ. ಕೊಚ್ಚೆ ದಾಟಲು ರೈತನ ಹರಸಾಹಸ. ಎಲ್ಲೆಲ್ಲೂ ಕೊಚ್ಚೆ ಕೊಚ್ಚೆ. ಕೊಚ್ಚೆಯಲ್ಲಿ ಎತ್ತುಗಳು ಮುಂದೆ ಬರಲು ಮಿಸುಕಾಡುತ್ತಿವೆ. ಮೊಣಕಾಲು ಉದ್ದದ ಕೆಸರಲ್ಲಿ ತಗಲಾಕೊಂಡು ಚಕ್ಕಡಿ ಎತ್ತುತ್ತಿರುವ ರೈತರು. ಕೊನೆಗೂ ಜರಕ್ ಹೊಡೆದು ಮುಂದೆ ಸಾಗಿದ ಅನ್ನದಾತ. ಮತ್ತೊಂದು ಕಡೆ ಕಿರಿದಾದ ಜಾಗದಲ್ಲಿ ಹೊಲಕ್ಕೆ ಹೋಗಲು ಪರದಾಡುತ್ತಿರುವ ಟ್ರ್ಯಾಕ್ಟರ್ ಡ್ರೈವರ್. ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮದಲ್ಲಿ. ಇದ್ಯಾವುದೋ ಮಳೆಯಿಂದಾದ ಕೆಸರಲ್ಲ, ಇದು ಚರಂಡಿ ನೀರಿನಿಂದಾದ ಕೊಚ್ಚೆ. ಸತತ 10 ವರ್ಷದಿಂದ ರೈತರು ತಮ್ಮ ಹೊಲಗಳಿಗೆ ಹೋಗಲು ಪರದಾಡುತ್ತಿದ್ದಾರೆ. ಯಾಕಂದ್ರೆ ಗ್ರಾಮದ ಚರಂಡಿ ನೀರನ್ನ ರೈತರು ಹೋಗ್ತಾ ಇರೋ ರಸ್ತೆಗೆ ಬಿಡಲಾಗುತ್ತಿದೆ. ಇದರಿಂದ 3 ಕಿಲೋಮೀಟರ್ ದೂರದವರೆಗೆ ಜಮೀನಿಗೆ ಹೋಗಲು ಆಗ್ತಿಲ್ಲ. ಇನ್ನು ಫಲವತ್ತಾದ 100 ಎಕರೆ ಜಮೀನು ಕೂಡ ಕೊಚ್ಚೆ ನೀರಿನಿಂದ ಮುಳ್ಳಿನ ಗಿಡ ಬೆಳೆದು ಪಾಳು ಬಿದ್ದಿದೆ. ಚರಂಡಿ ನೀರು ಹೋಗಲು ಪರ್ಯಾಯ ವ್ಯವಸ್ಥೆ ಮಾಡಿ ರಸ್ತೆ ಮಾಡಿಕೊಡಿ ಎಂದು ರೈತರು ಮನವಿ ಮಾಡ್ತಿದ್ದಾರೆ. ಅವು ಗ್ರಾಮದಿಂದ ಹಿಡಿದು 3 ಕಿಲೋಮೀಟರ್ ರಸ್ತೆ ಬರ್ತಿದೆ. 1 ಸರ್ವೆ ನಂಬರ್ಲಿಂದ ಹಿಡಿದು 100 ಸರ್ವೆ ನಂಬರ್ ಮಟ್ಟನ ಈ ನೀರು ಹೋಗುತ್ತೆ. ಈ ಹೋಲಿಂದ ಪ್ರತಿಯೊಂದು ತಾಮ್ರಗುಂಡಿ ಮಟ್ಟನ ಹೋಗುತ್ತೆ ಸರ್. ಅಲ್ಲಿ ಮಟ್ಟನ ಅದು ಹಳ್ಳಕ್ಕೆ ಹೋಗುತ್ತೆ. ಆ ಹಳ್ಳಕ್ಕೆ ಹೋಗಿ ನೀರು ಬೀಳಂತ ಮಾಡ್ಬೇಕು. ಅಲ್ಲಿ ಮಟ್ಟನ ದಾರಿ ಮಾಡಿಕೊಡ್ಬೇಕು ನಮ್ಗೆ. ಈ ರಸ್ತೆ ಹಿರೇವಡ್ಡಟ್ಟಿ ಗ್ರಾಮದಿಂದ ತಾಮ್ರಗುಂಡಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುತ್ತದೆ. 3 ಕಿಲೋಮೀಟರ್ ವರೆಗೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾಜಿ ಶಾಸಕ ಕಳಕಪ್ಪ ಬಂಡಿ ಹಾಲಿ ಶಾಸಕ GS ಪಾಟೀಲ್ಗೆ 10 ಬಾರಿ ಮನವಿ ಮಾಡಿದ್ರು ಕ್ಯಾರೆ ಅಂತಿಲ್ವಂತೆ. ಇಲ್ಲಾಂದ್ರೆ ಪ್ರತಿ ವರ್ಷನೂ ಕೂಡ ನಾವು ಸಮಸ್ಯೆ ಆಗತ್ತಾ ಅಂತ ಹೇಳಿ ಪಂಚಾಯತಿಗೆ ಹೋಗೋದು, MLA ಸಾಹೇಬ್ರ ಕಡೆ ಹೋಗೋದು, ಮನವಿ ಕೊಡೋದು ಆಗೈತಿ. ಅದ್ರ ಬಗ್ಗೆ ಯಾವುದು ಕೂಡ ಕ್ರಮ ಆಗ್ತಾ ಇಲ್ಲ. ಹಿಂದ GS ಪಾಟೀಲ್ರ ಹೋದ ಬಂದಾಗ ಅವ್ರು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟರು. ಅದಕ್ಕೂ ಮುಂದೆ ಏನು ಕ್ರಮ ಆಗಲಿಲ್ಲ. ರಾಜ್ಯ ಕೇಂದ್ರ ಸರ್ಕಾರ ರೈತರಿಗಾಗಿ 10 ಯೋಜನೆ ಜಾರಿ ಮಾಡಿದೆ. ಸಂಬಂಧಪಟ್ಟವರು ಯಾವುದಾದ್ರೂ ಯೋಜನೆಯಡಿಯಲ್ಲಿ ರಸ್ತೆ ಮಾಡಬೇಕಿತ್ತು. ಆದ್ರೆ ದಪ್ಪ ಚರ್ಮದ ಅಧಿಕಾರಿಗಳು ಗಡದ್ ನಿದ್ದೆಗೆ ಜಾರಿದ್ದಾರೆ. ನಿಮ್ಮನ್ನ ನಿದ್ದೆಯಿಂದ ಹೇಗೆ ಎಬ್ಬಿಸಬೇಕು ಅಂತ ಸೂಪರ್ 3ಗೆ ಚೆನ್ನಾಗಿ ಗೊತ್ತಿದೆ. ಕೂಡಲೇ ಕೆಲಸ ಕೈಗೆತ್ತಿಕೊಂಡ್ರೆ ಸರಿ, ಇಲ್ಲದಿದ್ರೆ ಸೂಪರ್ ಮಾಂಜಾ ಬೀಳೋದು ಗ್ಯಾರಂಟಿ. ಅನ್ನದಾತ ಬಿತ್ತನೆ ಮಾಡದಿದ್ದರೆ ಬಿಕ್ಕುವುದು ಇಡೀ ನಾಡು ಎನ್ನುವ ನಾಣ್ಣುಡಿಯಂತೆ ಫಲವತ್ತಾದ ಜಮೀನಿದ್ರೂ ಕೂಡ ಅನ್ನದಾತರು ಬಿತ್ತನೆ ಮಾಡದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮದ ರೈತರು ಸಾಕಷ್ಟು ನೊಂದು ಹೋಗಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಹಿರೇವಡ್ಡಟ್ಟಿ ಗ್ರಾಮದಲ್ಲಿ ಸುಮಾರು 12,000ಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ಇಷ್ಟೊಂದು ಜನಸಂಖ್ಯೆ ಇರುವಂಥ ಗ್ರಾಮದ ನೀರನ್ನು, ಚರಂಡಿ ನೀರನ್ನು ಇದೇ ಒಂದು ಹಳ್ಳದ ಮೂಲಕ, ಅಂದರೆ ಇದು ರೈತರ ಜಮೀನಿಗೆ ಹೋಗುವಂಥ ರಸ್ತೆ, ಈ ರಸ್ತೆ ಮೂಲಕ ನೀರನ್ನು ಹರಿಬಿಡಲಾಗ್ತಾ ಇದೆ. ಹೀಗಾಗಿ ಸುಮಾರು 10 ವರ್ಷಗಳಿಂದ ಇದೇ ರೀತಿ ನೀರು ಹರಿದು ಬರ್ತಾ ಇರೋದರಿಂದ ರೈತರ ಜಮೀನುಗಳಿಗೆ ಹೋಗಲು ಸರಿಯಾದ ರಸ್ತೆ ಇಲ್ಲ. ಹೀಗಾಗಿ ರೈತರು ತಮ್ಮ ಫಲವತ್ತಾದ ಜಮೀನಿನಲ್ಲಿ ಬಿತ್ತನೆ ಮಾಡದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ರೈತರ ಜಮೀನಿಗೆ ಹೋಗುವಂಥ ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಆಗಿರೋದ್ರಿಂದ ರೈತರು ಬಿತ್ತನೆ ಮಾಡುವಂಥ ಫಲವತ್ತಾದ ಜಮೀನು ಇವಾಗ ಗಿಡಕಂಟಿಗಳು ಕೂಡ ಜಮೀನಿನಲ್ಲಿ ಬೆಳ್ಕೊಂಡಿದ್ದಾವೆ. ಸುಮಾರು 1,000ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಇಲ್ಲ ಈ ದೃಶ್ಯದಲ್ಲಿ ಸಹ ನೋಡಬಹುದು. ಈ ಭಾಗದಲ್ಲಿರುವಂತಹ 100 ಎಕರೆ ಆ ಪ್ರದೇಶದಲ್ಲಿ ರೈತರು ತಮ್ಮ ಜಮೀನುಗಳಿಗೆ ಹೋಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿಂದೆ ಈ ಒಂದು ಜಮೀನಿನಲ್ಲಿ ಮೆಣಸಿನಕಾಯಿ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಬೇರೆ ಬೇರೆ ಬೆಳೆಗಳನ್ನು ಕೂಡ ಬೆಳೀತಾ ಇದ್ರು. ಅಷ್ಟೊಂದು ಫಲವತ್ತಾದ ಈ ಭೂಮಿ ಇವಾಗ ಸಂಪೂರ್ಣವಾಗಿ ಗಿಡಕಂಟೆಗಳಿಂದ ಬೆಳೆದಿದ್ದೆ. ನಮ್ಮ ಪುರಾತನ ಕಾಲದಿಂದನೂ ಕೂಡ ನಮ್ಮ ಪೂರ್ವಜರು ಈ ಒಂದು ಜಮೀನಿನಲ್ಲಿ ಕೃಷಿ ಮಾಡಿಕೊಂಡು ಬರ್ತಾ ಇದ್ರು. ಆದರೆ ಇವಾಗ ಕಳೆದ 10 ವರ್ಷಗಳಿಂದ ಯಾವುದೇ ರೀತಿಯಿಂದ ಕೃಷಿ ಮಾಡಲು ಆಗತ್ತಾ ಇಲ್ಲ ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆ
ಹಿನ್ನೆಲೆಯಲ್ಲಿ ಸುಮಾರು 10 ವರ್ಷಗಳಿಂದ ಈ ಭಾಗದ ಶಾಸಕರಾದಂಥ ಹಿಂದಿನ ಶಾಸಕರಾದಂಥ ಬಿಜೆಪಿಯ ಕಳಕಪ್ಪ ಬಂಡಿ ಆಗಿರ್ಬೋದು, ಇವಾಗಿನ ಹಾಲಿ ಶಾಸಕರಾದಂಥ GS ಪಾಟೀಲ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಯಾರು ಸೂಕ್ತವಾದ ಕ್ರಮ ಕೈಗೊಳ್ತಾ ಇಲ್ಲ. ಹೀಗಾಗಿ ರೈತರು ನಾವು ಬಿತ್ತನೆ ಮಾಡದೆ ಯಾವ ರೀತಿ ಉಳುಮೆ ಮಾಡಬೇಕು, ಜಮೀನನ್ನೇ ನಂಬಿ ಬದುಕು ಸಾಗಿಸ್ತಾ ಇದ್ವಿ. ಆದರೆ ಇವಾಗ ನಮ್ಮ ಜಮೀನು ಈ ರೀತಿ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ಯಾವ ರೀತಿ ಜೀವನ ಮಾಡ್ಬೇಕಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ರೈತರು ಈ ಹಿನ್ನೆಲೆಯಲ್ಲಿ ಇಲ್ಲಿ ಇರುವಂಥ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿ ಅವರಿಗೆ ಸೂಕ್ತವಾದ ಕ್ರಮ ಆಗ್ತಾ ಇಲ್ಲ. ಹೀಗಾಗಿ ಹಿರೇವಡ್ಡಟ್ಟಿ ಗ್ರಾಮದಿಂದ ತಾಮ್ರಗುಂಡಿಗೆ ಹೋಗುವಂಥ 3.5 4 ಕಿಲೋಮೀಟರ್ ರಸ್ತೆ ಏನಿದೆ, ಈ ರಸ್ತೆಯನ್ನು ಮಾಡಬೇಕು ಮತ್ತು ಪಕ್ಕದಲ್ಲಿ ಚರಂಡಿ ಮಾಡಬೇಕು. ಇಲ್ಲ ಪರ್ಯಾಯವಾಗಿ ಗ್ರಾಮದ ಚರಂಡಿ ನೀರೇನು ಬರುತ್ತೆ ಅದು ಪರ್ಯಾಯವಾಗಿ ಬೇರೆ ಕಡೆ ಹರಿದು ಹೋಗಲು ವ್ಯವಸ್ಥೆ ಮಾಡಬೇಕಂತೇಳಿ ಇಲ್ಲಿಯ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು, ಈ ಭಾಗದ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್.